28,000 ಬಾಡಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಯಾರು ತಾನೇ ತಗೊಳ್ಳಲ್ಲ. ಕೆಂಗೇರಿಯಿಂದ ನಿಮಗೆ ಬಸ್ಸೆಲ್ಲ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಂದಿರೋದು ಕಾರು ಬೆಲೆಯಲ್ಲಿ ಇದ್ದೀನಿ. ಎಲ್ಲಿ ಬರುತ್ತಪ್ಪ ಕಾರು ಬೆಲೆ ಅಂತ ಹೇಳಿದ್ರೆ ನಿಮಗೆ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ ಏನಿದೆ ನಿಮಗೆ ಅಲ್ಲಿನ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. 28,000 ನಿಮಗೆ ಬಾಡಿಗೆನೇ ಇವಾಗಲೇ ಪ್ರೆಸೆಂಟ್ ಬರ್ತಾ ಇದೆ. ಆಲ್ರೆಡಿ ಬಾಡಿಗೆಗೂ ಇದ್ದಾರೆ. 28,000 ಬಾಡಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಯಾರು ತಾನೇ ತಗೊಳ್ಳಲ್ಲ. ನೋಡ್ತಿರ್ಬೋದು ಈ ಮನೆನ ನಿಮಗೆ ಸೇಲ್ಗಿದೆ. ವೆಸ್ಟ್ ಫೇಸಿಂಗ್ ಬರುತ್ತೆ. ಎಲ್ಲ ಮೇನ್ ಡೋರ್ ಎಲ್ಲ ಬಂದ್ಬಿಟ್ಟು ನಿಮಗೆ ನಾರ್ತ್ ಮೇನ್ ಡೋರ್ ಬರುತ್ತೆ. ನೋಡ್ತಿರ್ಬೋದು ಇದೇ ಮೇನ್ ರೋಡು. ಬಸ್ಸೆಲ್ಲ ಬರುತ್ತೆ ಇಲ್ಲಿ ನಿಮಗೆ. ನೋಡಿ ಇದು ಕಾರ್ನರ್ ಸೈಟು ಪಕ್ಕದೇ ನಿಮಗೆ ಸೇಲ್ಗಿರೋವಂಥದ್ದು. ಈ ಮನೆ ಸೇಲ್ಗಿದೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. MS ಅಲ್ಲಿ ಗ್ರಿಲ್ ಮಾಡಿಸ್ಬಿಟ್ಟು ಮತ್ತು ವೆಂಟಿಲೇಷನ್ ಎಲ್ಲ ನೋಡ್ತಿರ್ಬೋದು. ಗಾಳಿ ಬೆಳಕು ಎಲ್ಲ ಬರಲಿ ಅಂದ್ಬಿಟ್ಟು ನಿಮಗೆಲ್ಲ ಗ್ಲಾಸ್ ಸಿಸ್ಟಮ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಮುಂದೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಒಂದು ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಪ್ರೈಸ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೀವು ಈ ರೋಡು ಬಂದುಬಿಟ್ಟು ನಿಮಗೆ ಈ ಸ್ಟ್ರೈಟು ಹೀಗೆ ಹೋದರೆ ನಿಮಗೆ ಎಮ್ಗೆಪುರ, ಕೆಂಗೇರಿ, ಮೈಸೂರು ರೋಡ್ಗೆಲ್ಲ ಕನೆಕ್ಟ್ ಆಗುತ್ತೆ. ಈ ಕಡೆ ಬಂದ್ಬಿಟ್ಟು ನಿಮಗೆ ಸ್ಟ್ರೈಟ್ ಈ ಕಡೆ ಲೆಫ್ಟ್ ಹೋದರೆ ನಿಮಗೆ ಚಳ್ಳೆಘಟ್ಟ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಲೊಕೇಶನ್ ಮಾತ್ರ ನೀವು ಸುತ್ತಲೂ ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಮನೆಗಳೆಲ್ಲ ಇದೆ, ಅಂಗಡಿಗಳಿದೆ, ಐಟಮ್ಗಳೆಲ್ಲ ಪ್ರತಿಯೊಂದು ತರಕಾರಿ ಐಟಮ್ಗಳೆಲ್ಲ ಸಿಗುತ್ತೆ. ಮನೆಯ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ತೋರ್ಸೋಣ. ವೀಕ್ಷಕರ ಡೈಮೆನ್ಷನ್ ಬಂದುಬಿಟ್ಟು ನಿಮಗೆ 34ಕ್ಕೆ 38 ಡೈಮೆನ್ಷನ್ ಬರುತ್ತೆ. ಇದು ತುಂಬ ದೊಡ್ಡದಾಗಿದೆ. ಸ್ವಲ್ಪ 30-40ಕ್ಕಿಂತ ದೊಡ್ಡದಾಗಿ ಬರುತ್ತೆ. ನಿಮಗೆ 1292 ಸ್ಕ್ವೇರ್ ಫೀಟ್ ಬರುತ್ತೆ ಈ ಮನೆ. ನಿಮಗೆ ನೋಡ್ತಿರ್ಬೋದು ಅಗಲ ಎಷ್ಟಿದೆ ನಿಮಗೆ. ಓಕೆ, ಈ ಕಡೆ ನೀವು ನೋಡಿದ್ರೆ MS ಅಲ್ಲಿ ಪೂರ್ತಿ ನಿಮಗೆ ಗ್ರಿಲ್ ಹಾಕ್ಸಿದ್ದಾರೆ. ಹಾಗೆ ಒಂದು ಅಂಗಡಿ ನೋಡ್ತಿರ್ಬೋದು 10x10 ಬರುತ್ತೆ ನಿಮಗೆ. ತೋರಿಸ್ಬಿಡೋಣ ಒಂದ್ಸಲಿ. ಓಕೆ, ಅಂಗಡಿ ನೋಡ್ತಿರ್ಬೋದು ಲಾಕ್ ಆಗಿದೆ. ಇಲ್ಲಿ ಒಂದು ನಿಮಗೆ ಅಂಗಡಿ ಕೂಡ ಬರ್ತಾ ಇದೆ. ಏನಾದರೂ ಆಫೀಸ್ ಏನಾದರೂ ಮಾಡ್ಕೋಬೋದು. ಹಾಗೆ ಹೊರಗಡೆ ಬಂದರೆ ಒಂಚೂರು ನಿಮಗೆ ಸುತ್ತಲೂ ನಿಮಗೆ ಪ್ಯಾಸೇಜ್ ಸಿಗುತ್ತೆ. ನೋಡು ಈ ಕಡೆ ಒಂದು ವ್ಯಕ್ತಿ ನಿಮಗೆ ಒಂದು 2.5 ಅಡಿ ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಇಲ್ಲೂ ಒಂಚೂರು ಪ್ಯಾಸೇಜ್ ಇದೆ. ಮತ್ತು ಈ ಕಡೆ ನಿಮಗೆ ಸಿಲಿಂಡರ್ ಪಾಯಿಂಟ್ ಕೊಟ್ಟಿದ್ದಾರೆ. ಸಿಲಿಂಡರ್ ಏನು ಇಟ್ಕೋಬೋದು. ಔಟ್ ಸೈಡೇ ಕೊಟ್ಟಿದ್ದಾರೆ. ಹೋಗೋಣ ಬನ್ನಿ. ಇದು ಮೇನ್ ಎಂಟ್ರೆನ್ಸ್. ನಿಮಗೆ ಮೇನ್ ಗೇಟ್ ಇದೆ. ರೋಡ್ ನೋಡ್ತಿರ್ಬೋದು ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಕಾರು ಬೆಲೆ ಇದು ಬಂದುಬಿಟ್ಟು ಎಕ್ಸಾಕ್ಟ್ ಲೊಕೇಶನ್ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಈಸಿಯಾಗಿ ಬಂದು ವಿಸಿಟ್ ಮಾಡ್ಬೋದು. ಮನೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಎಂಟ್ರೆನ್ಸಲ್ಲಿ ನಿಮಗೆ MS ಗೇಟ್ ಕೊಟ್ಟಿದ್ದಾರೆ. ಇವರು ಸಿಂಪಲ್ ಆಗಿದೆ. ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸಿಂಪಲಾಗಿ ಕೊಟ್ಟಿದ್ದಾರೆ. ಒಳಗೆ ಹೋಗೋಣ. ನೀವು ಪಾರ್ಕಿಂಗ್ ಏರಿಯಾ ನೋಡ್ತಿರ್ಬೋದು ವೀಕ್ಷಕರ. ನಾರ್ಮಲ್ ಟೈಲ್ಸ್ನ ಹಾಕ್ಸಿರೋದು. ಸ್ವಲ್ಪ ಸಿಂಪಲಾಗಿ ಡಿಸೈನ್ ಹಾಕ್ಸಿದ್ದಾರೆ. ಈ ಕಡೆ ನಿಮಗೆ ಮೀಟ್ರ್ ಬೋರ್ಡ್ ಕೊಟ್ಟಿದ್ದಾರೆ. ಸರಿ, ಹಾಗೆ ಈ ಕಡೆ ಬಂದರೆ ನಿಮ್ಗೆ ಒಂದು ಸ್ಟೇರ್ ಕೇಸ್ ಬರುತ್ತೆ. ನೀವು ಸ್ಪೇಸ್ ನೋಡ್ತಿರ್ಬೋದು. ನೀವು ಇಷ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಒಂದು 4ರಿಂದ 5 ಗಾಡಿನೂ ಪಾರ್ಕಿಂಗ್ ಮಾಡ್ಕೋಬೋದು. ಬಟ್ ಇವ್ರು ಪಾರ್ಕಿಂಗ್ ಮಾಡಿಲ್ಲ. ಈ ಕಡೆ ನಿಮಗೆ ನೋಡಿ MS ಅಲ್ಲಿ ಪೂರ್ತಿ ಕವರ್ ಮಾಡಿಸಿದ್ದಾರೆ. ಆಗ ವೆಂಟಿಲೇಷನ್ ಬರಲಿ, ನಿಮಗೆ ಗಾಳಿ ಬರಲಿ ಅಂದ್ಬಿಟ್ಟು, ಬೆಳಕು ಬರಲಿ ಅಂದ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಸಿಲ್ಲ. ನೀವು ಈ ಕಡೆ ನೋಡಿ ಫುಲ್ ಕ್ಲೋಸ್ ಆಗಿದೆ. ಇಲ್ಲಿ ನಿಮಗೆ ವೆಂಟಿಲೇಷನ್ಗೆ ಅಂತ MS ಅಲ್ಲಿ ಮಾಡಿಸಿದ್ದಾರೆ. ನೀವು ಮೇಲ್ಗಡೆ ನೋಡ್ಬೋದು ಸಿಂಪಲಾಗಿ ಮಾಡಿದ್ದಾರೆ. ಓಕೆ, ಫೇಸಿಂಗ್ ಬಂದುಬಿಟ್ಟು ಇದು ವೆಸ್ಟ್ ಫೇಸ್ ಬರುತ್ತೆ. ನಿಮಗೆ ಸೈಡ್ ಬಂದುಬಿಟ್ಟು ವೆಸ್ಟ್ ಫೇಸ್ ಬರುತ್ತೆ. ಮೇನ್ ಡೋರೆಲ್ಲ ನಿಮಗೆ ನಾರ್ತ್ ಫೇಸ್ ಬರುತ್ತೆ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಹೊರಗಡೆ ಯಾರೂ ಇಲ್ಲ, ಆ್ಯಕ್ಚುಲಿ ಬೀಗ ಹಾಕೊಂಡು ಹೋಗಿದ್ದಾರೆ. ಸೊ ಹಂಗಾಗಿ ಹೊರಗಡೆ ತೋರ್ಸೋಕ್ಕಿಲ್ಲ. ಕೆಳಗಡೆ ಬಂದುಬಿಟ್ಟು ನಿಮಗೆ 2 BHK ಬರುತ್ತೆ. 2 BHK ಬರುತ್ತೆ. ಯಾರಾದ್ರು ಬಂದು ನೀವು ವಿಸಿಟ್ ಮಾಡ್ತೀರಾ ಅಂತ ಹೇಳಿದಾಗ ಬಂದು ಒಂದ್ಸಲಿ ಹೊರಗಡೆ ಹೋಗ್ಬೋದು. ಮೇಲ್ಗಡೆ 1 BHK 2 ಮನೆ ಕಟ್ಟಿದ್ದಾರೆ. ಅದನ್ನು ನಾವು ನಿಮಗೆ ತೋರಿಸ್ತೀವಿ. ನೋಡಿರ್ಬೋದು ಇಷ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ. ಮತ್ತು ಸಂಪ್ ಕೂಡ ಇದೆ. ನಿಮಗೆ 6000 ಲೀಟರ್ ಸಂಪ್ ಇದೆ. ಓಕೆ, 6000 ಲೀಟರ್ ಸಂಪ್ ಕೆಪಾಸಿಟಿ ಇದೆ. ನೀರಿಗೇನು ತೊಂದರೆ ಇಲ್ಲ. ಬನ್ನಿ ಮೆಟ್ಲು ಇದೆ. ಈ ಕಡೆ ಮೆಟ್ಲು ಮೇಲ್ಗಡೆ ಹೋಗೋಣ. ಮೆಟ್ಲು ನೋಡ್ತಿರ್ಬೋದು ವೈಡ್ ಆಗಿದೆ. ನೀವೇನಾದರೂ ಐಟಮು ನಿಮ್ಮ ಮನೇಲಿ ಫ್ರಿಜ್ಜು, ವಾಷಿಂಗ್ ಮಿಷಿನು ಅಂಥವೇನಾದ್ರು ತೊಗೊಂಡು ಹೋಗಬೇಕು ಅಂದ್ರೂ ಕ್ಲೀನಾಗಿ ಪ್ಯಾಸೇಜ್ ಇದೆ. ಆರಾಮಾಗಿ ನೀವು ತೊಗೊಂಡು ಹೋಗ್ಬೋದು ಮೇಲ್ಗಡೆ. ಕೆಲವು ಮನೆಗಳಲ್ಲಿ ದಾರ ಹಾಕೆಲ್ಲ ಎಳಿತಾರೆ, ಅಂಥವೆಲ್ಲ ಇಲ್ಲವೇ ಇಲ್ಲ. ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ಈಸಿಯಾಗಿ ತೊಗೊಂಡು ಬರ್ಬೋದು. ಇಲ್ಲೂ ನೋಡ್ಬೋದು ನೀವು ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಮನೇಲಿ ಮಕ್ಕಳು ಮನೇಲಿ ಆಡಬೇಕು ಅಂದ್ರೂ ಇಷ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ಯಾಸೇಜ್ ಎಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಡೈಮೆನ್ಷನ್ ಬಂದ್ಬಿಟ್ಟು 34ಕ್ಕೆ 38 ಡೈಮೆನ್ಷನ್ ಬರ್ತಾ ಇರೋದು. ಇಲ್ಲೂ ಅಷ್ಟೇ ವೆಂಟಿಲೇಷನ್ ಬರಲಿ, ಗಾಳಿ ಬರಲಿ, ಬೆಳಕು ಬರಲಿ ಅಂದ್ಬಿಟ್ಟು ನಿಮಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಒಂದು ಮನೆನ ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು 1 BHK ಮನೆ. ಪಕ್ಕದಲ್ಲೂ ಇದೆ 1 BHK ಮನೆ. ಜಸ್ಟ್ ಇದೇ ಥರನೇ ಕಟ್ಟಿರೋದು. ಹೊರಗಡೆ ಹೋಗೋಣ, ತೋರಿಸೋಣ ಬನ್ನಿ. ಇದು ಫಸ್ಟ್ ಫ್ಲೋರ್ ಬರುತ್ತೆ. ರೆಡಿಮೇಡ್ ಡೋರ್ ಹಾಕ್ಸಿದ್ದಾರೆ. ನೀವು ನೋಡ್ಬೋದು ಇಷ್ಟು ಸ್ಪೇಸ್ ಇದೆ. ಓಕೆ, ಮತ್ತು ಇಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಬಾತ್ರೂಮ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇದು ದೇವ್ರ ಮನೆ ಬರುತ್ತೆ. ಆಲ್ರೆಡಿ ಒಬ್ಬರು ಇದ್ದಾರೆ.
ಇದು ಬಂದ್ಬಿಟ್ಟು ನಿಮಗೆ ರೆಂಟ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ 2 BHK ಏನು ನೋಡ್ತಿದ್ದೀರಾ ಅದು ರೆಂಟಿಗಿದೆ. ಇದು ಅಷ್ಟೇ, ಇದು ಮತ್ತು ಪಕ್ಕದಲ್ಲೂ ಒಂದಿದೆ 1 BHK, ಇದು ರೆಂಟ್ಗಿದೆ. ನೀವು ಯಾರು ತೊಗೊಂಡ್ರು ರೆಂಟೇ ಬರ್ತಾ ಇರುತ್ತೆ ಅವ್ರಿಗೆ. ಇಲ್ಲಿಗೆ ಬಂದರೆ ನಿಮಗೆ ಕಿಚನ್ ಸಿಗುತ್ತೆ. ಮೇಲ್ಗಡೆ ಪ್ಯಾಸೇಜ್ ಇಡೋಕ್ಕೆ ಕೊಟ್ಟಿದ್ದಾರೆ, ಕೆಳಗಡೆನೂ ಪ್ಯಾಸೇಜ್ ಇದೆ. ವುಡ್ ವರ್ಕು ಯಾವುದು ಮಾಡಿಸಿಲ್ಲ, ಕಬೋರ್ಡ್ ಎಲ್ಲ ಮಾಡಿಸಿಲ್ಲ. ನೀವು ಬಂದು ಮಾಡಿಸ್ಕೋಬೋದು, ಇಲ್ಲ ಬಿಡ್ಬೋದು. ಇದು ಕಿಚನ್ ಬರುತ್ತೆ. ಹಾಗೆ ಈ ಕಡೆ ಬಂದರೆ ನಿಮಗೆ 1 BHK ಸಿಗುತ್ತೆ. ಓಕೆ, ಇದು 1 BHK. ಹೊರಗಡೆ ತೋರಿಸೋದು ಬೇಡ, ಯಾಕಂದರೆ ಪಾಪ ಇರ್ತಾರೆ. ಓಕೆ, ಬನ್ನಿ ಹಾಗೆ ಈಚೆ ಹೋಗೋಣ. ವೀಕ್ಷಕರ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮೇಲ್ಗಡೆ ಫುಲ್ ಪ್ಯಾಸೇಜ್ ಇದೆ, ಯಾವ ಮನೇನೂ ಕಟ್ಟಿಲ್ಲ ಇವರು. ಇವಾಗ ನಾವು ಬಂದಿರೋದು ಟೆರೆಸ್ ಮೇಲೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರ್ ಇದು ನೋಡ್ಬೋದು. ಟ್ಯಾಂಕ್ ಕೂಡ ರೆಡಿ ಇದೆ, 2000 ಲೀಟರ್ ಟ್ಯಾಂಕ್ ಬರುತ್ತೆ. ಇಷ್ಟು ದೊಡ್ಡ ಪ್ಯಾಸೇಜ್ ಇದೆ. ನೀವೇನೋ ಫಂಕ್ಷನ್ ಮಾಡ್ಕೋಬೋದು ಮೇಲ್ಗಡೆ, ಅಷ್ಟು ಪ್ಯಾಸೇಜ್ನ ಕೊಟ್ಟಿರೋದು ಇವರು. ನೀವು ಈ ಕಡೆ ಬಂದರೆ ನೋಡಿ, ನಿಮಗೆ ಇಲ್ಲಿ ಮೇನ್ ರೋಡ್ ಬರುತ್ತೆ. ಇಲ್ಲಿ ಬಸ್ಸೆಲ್ಲ ಬರುತ್ತೆ ಕಾರುಬೆಲೆಗೆ. ಎಮ್ಗೆಪುರದಿಂದ ಕೆಂಗೇರಿಯಿಂದ ನಿಮಗೆ ಕಾರುಬೆಲೆಗೆ ಮತ್ತು ಈ ಕಡೆ ಸ್ಟೇಷನ್ಗೆಲ್ಲ ಹೋಗ್ಬೋದು. ಇದು ಮೇನ್ ರೋಡ್ ಇದು. ಓಕೆ, ಪಕ್ಕದಲ್ಲೇ ಜಮೀನಿದೆ, ಇದೇ ಮೇನ್ ರೋಡು. ಬಸ್ ಕೂಡ ಫೆಸಿಲಿಟಿ ಇದೆ, ಆರಾಮಾಗಿ ಬಸ್ಸಲ್ಲೂ ನೀವು ಬರ್ಬೋದು. ಮತ್ತು ಕಾರ್ನರಿಂದ ಸೆಕೆಂಡ್ನೇ ಬಿಲ್ಡಿಂಗ್ ಇದು ಪಕ್ಕದಲ್ಲಿ ಕಾರ್ನರ್ ಬರುತ್ತೆ. ಇದು ಸೆಕೆಂಡ್ನೇ ಬಿಲ್ಡಿಂಗ್ ಬರುತ್ತೆ. 34ಕ್ಕೆ 38 ಮೆಜರ್ಮೆಂಟ್ ಬರುತ್ತೆ. ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದೀವಿ ವೀಕ್ಷಕರೇ. ಬನ್ನಿ ಕೆಳಗೆ ಹೋಗೋಣ. ವೀಕ್ಷಕರೇ, ಇಷ್ಟೆಲ್ಲ ನೀವು ನೋಡಿದ್ವಿ ನಾವು. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಕಾರ್ನರಿಂದ ಸೆಕೆಂಡ್ನೇ ಬಿಲ್ಡಿಂಗ್ ಬರುತ್ತೆ. ದೊಡ್ಡ ಮೆಜರ್ಮೆಂಟೇ ಅಂತಲೇ ಹೇಳ್ಬೋದು. ಪ್ರೈಸ್ ಬಂದುಬಿಟ್ಟು ನಿಮಗೆ ಇದು ಕೋಟ್ ಮಾಡ್ತಾ ಇರೋದು 90 ಲಕ್ಷ. 34ಗೆ 35,297 ಸ್ಕ್ವೇರ್ ಫೀಟ್ ಬರುತ್ತೆ. ನಿಮಗೆ 90 ಲಕ್ಷ ಕೋಟ್ ಮಾಡ್ತಿದ್ದಾರೆ. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಇದೆ. ಬಂದು ಒಂದ್ಸಲಿ ವಿಸಿಟ್ ಮಾಡ್ಬೋದು ಮನೇನ, ತುಂಬ ಚೆನ್ನಾಗಿದೆ. ಓಕೆ, ಇದು ಬಂದ್ಬಿಟ್ಟು ವೆಸ್ಟ್ ಫೇಸು, ಎಲ್ಲ ನಾರ್ತ್ ಡೋರ್ ಹಾಕಿರೋವಂಥದ್ದು. ಕೆಳಗಡೆ ನಿಮಗೆ 2 BHK ಬರುತ್ತೆ. ನಾವು ತೋರ್ಸೋಕ್ಕಾಗಲಿಲ್ಲ, ಸಾರಿ. ಅದರಿಂದ ಮೇಲ್ಗಡೆ ಬಂದುಬಿಟ್ಟು 1 BHK ಸೇಮ್ ಬರುತ್ತೆ ನಿಮಗೆ. ಇಷ್ಟು ನಿಮಗೆ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ಲೊಕೇಶನ್ನ ಪಿನ್ ಮಾಡಿರ್ತೀವಿ, ಬಂದು ಒಂದ್ಸಲಿ ವಿಸಿಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬಂದು ವಿಸಿಟ್ ಮಾಡ್ಕೊಂಡು, ನೆಗೋಷಿಯಬಲ್ ಇದೆ, ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಅಂತ ಹೇಳ್ತಾ, ಮತ್ತು ಇದೇ ಥರ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.